ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಾರಿ ಎಲೀಷನ ಪ್ರವಾದಿ ಮಂಡಳಿಯವರು ಒಂದು ದೊಡ್ಡ ಮನೆಯನ್ನು ಕಟ್ಟೋದಕ್ಕೋಸ್ಕರ ಮರದ ತೊಲೆಗಳನ್ನು ತಂದು ಮರಗಳನ್ನು ಕಡಿದು ತರುವ ಅಂತ ಹೇಳಿದಾಗ ಒಬ್ಬನ ಕೊಡಲಿ ಕಾವು ತಪ್ಪಿ ನೀರಿನ ಒಳಗಡೆ ಬಿದ್ದು ಹೋಗಿ ಅದು ಮುಳುಗಿದಾಗ ಅವನು ಜೋರಾಗಿ ಕಿರುಚುತ್ತಾನೆ, ನಾನು ಇದನ್ನು ಕಡವಾಗಿ ತಂದಿದ್ದೆ, ಎರವಾಗಿ ತಂದಿದ್ದೆ, ಸಾಲವಾಗಿ ತಂದಿದ್ದೆ, ಈ ಕೊಡಲಿ ನನಗೆ ಬೇಕು ಅಂತ ಕೇಳಿದಾಗ ಎಲೀಷ ಪ್ರವಾದಿ ಏನು ಮಾಡಿದ್ರೆ ಒಂದು ಚಿಕ್ಕ ತುಂಡನ್ನು, ಮರದ ತುಂಡನ್ನು ನೀರಿನೊಳಗಡೆ ಹಾಕಿದಾಗ ಆ ಮರದ ತುಂಡು ಆ ಕೆಳಗಡೆ ಬಿದ್ದ ತಕ್ಷಣವೇ ಆ ನೀರಿನಲ್ಲಿದ್ದ ಕೊಡಲಿ ಮುಳುಗಿದ್ದು ಮೇಲಕ್ಕೆ ಎದ್ದೇಳ್ತು. ಪ್ರಿಯರೇ, ಇದ್ದಾಗ ಎಲೀಷ ಹೇಳ್ತಾನೆ ತನ್ನ ಆ ಶಿಷ್ಯನಿಗೆ, ಆ ಮಂಡಳಿಯವರೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಗ ಆ ಶಿಷ್ಯನಿಗೆ ನೀ ತೆಗೆದುಕೋ ಅಂತ ಹೇಳಿದಾಗ ಅವನು ಆ ಕೊಡಲಿಯನ್ನು ತೆಗೆದುಕೊಂಡು ಸಂತೋಷ ಪಡ್ತಾನೆ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು, ನಮ್ಮಲ್ಲಿಯೂ ಕೂಡ ಎಂಥ ಮುಳುಗಿದಂಥ ಪರಿಸ್ಥಿತಿ ಇದ್ದರೂ ಕೂಡ ದೇವರು ಪ್ರಾರ್ಥನೆಯ ಮೂಲಕ ಎಬ್ಬಿಸುತ್ತಾರೆ ಎಂದು ತಿಳಿದುಕೊಂಡು ನಾವು ಬಿದ್ದಂಥ ಸ್ಥಿತಿಯಿಂದ ಎದ್ದೇಳುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕಾಪಾಡಲಿ. ಆಮೇನ್, ಆಮೇನ್, ಆಮೇನ್.